ಪರವಶನಾದನು ಅರಿಯುವ ಮುನ್ನವೇ. ಅಧ್ಯಾಯ 26. ಮಗಳ ಮಾತು ಕೇಳಿ ಆಘಾತವಾಗಿತ್ತು ನರೇಂದ್ರರಿಗೆ. ಅವರು ಅವಳ ಬಗ್ಗೆ 1000 ಕನಸುಗಳನ್ನು ಕಂಡಿರುವಾಗ ಅವಳು ದಿಢೀರನೆ ಬಂದು ನಾನು ಗರ್ಭಿಣಿ ಎಂದಾಗ ಹೇಗಾಗಿರಬೇಡ ಆ ತಂದೆಯ ಜೀವಕ್ಕೆ? ಏನಮ್ಮ ಹೇಳ್ತಾ ಇದೀಯ ನೀನು? ಅಥವಾ ನಾನೇ ಬೇರೆ ಏನೋ ಕೇಳಿಸಿಕೊಂಡನಾ ಎಂದರು ನಂಬಲಾರದೆ. ಸಹಸ್ರಳ ಕಣ್ಣಿನಿಂದ ನೀರಿಳಿಯಿತು. ಇಲ್ಲ ಅಪ್ಪ, ನೀವು ಕೇಳಿಸಿಕೊಂಡಿದ್ದು ಸರಿಯಾಗಿಯೇ ಇದೆ. ನಾನು ಗರ್ಭಿಣಿ. ಅವತ್ತು ರಾತ್ರಿ ನಾನು ಮನೆಗೆ ಬರಲಿಲ್ಲ, ನಿಮಗೆ ನೆನಪಿದೆಯಾ? ಅವತ್ತು ನಾನು ಒಂದು ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ಯಾರೋ ನಾನು ಕುಡಿಯುವ ಜ್ಯೂಸ್ಗೆ ಮತ್ತು ಬೆರೆಸಿದ್ರು. ಅವತ್ತು ನನಗೆ ಗೊತ್ತಿಲ್ಲದೇ ಈ ತಪ್ಪು ನಡೆದು ಹೋಯ್ತು ಅಪ್ಪ ಎಂದು ಅತ್ತಳು. ಅವಳ ಕಪಾಳಕ್ಕೆ ಬಾರಿಸಿದ್ದರು ನರೇಂದ್ರ. ಅಯ್ಯೋ ಪಾಪಿ, ನಾನಿಲ್ಲಿ ನಿನಗೆ ನಿಶ್ಚಿತಾರ್ಥ ಮಾಡಬೇಕು ಎನ್ನುವ ಸಂಭ್ರಮದಲ್ಲಿದ್ದರೆ ಎಂಥ ಕೆಟ್ಟ ಸುದ್ದಿ ತಂದಿದ್ದೀಯಾ? ಅಯ್ಯೋ ದೇವ್ರೆ, ನಾನೇನು ಪಾಪ ಮಾಡಿದ್ದೆ ಅಂತ ಇಂಥ ಮಗಳನ್ನು ಕೊಟ್ಟೆ ಎಂದು ತಲೆ ಚಚ್ಚಿಕೊಂಡು ಅಳತೊಡಗಿದರು. ಅಪ್ಪ, ಪ್ಲೀಸ್ ನನ್ನನ್ನ ಕ್ಷಮಿಸಿಬಿಡಿಯಪ್ಪ, ನಾನು ಬೇಕಂತ ಮಾಡಿದ್ದಲ್ಲ ಎಂದು ಅವರ ಕಾಲಿಗೆ ಬಿದ್ದಳು. ಛೀ, ಮುಟ್ಟಬೇಡ ನೀನು ನನ್ನ. ಯಾವ ಬಾಯಿಂದ ಅಪ್ಪ ಅಂತ ಕರೆಯುತ್ತಿದ್ದೀಯಾ? ನಾನೇನು ಕಡಿಮೆ ಮಾಡಿದ್ದೆ ನಿನಗೆ? ತಾಯಿ ಇಲ್ಲದ ಮಗು ಅಂತ ಎಲ್ಲಾ ಪ್ರೀತಿಯನ್ನು ಧಾರೆ ಎರೆದು ಬೆಳೆಸಿದೆ. ಆದ್ರೆ ನೀನು ನನ್ನ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ಕೊಂಡು ಬಂದಿದ್ದೀಯಾ? ಅಯ್ಯೋ, ನಾನೀಗ ಆ ಹುಡುಗನ ಕಡೆಯವರಿಗೆ ಏನು ಹೇಳಲಿ? ಹೇಗೆ ಅವರಿಗೆ ಮುಖ ತೋರಿಸಲಿ ಎಂದು ಗೋಳಾರಿದ್ದರು ನರೇಂದ್ರ. ಅವಳಿಗೆ ಆ ಕ್ಷಣವೇ ಭೂಮಿ ಬಾಯ್ತೆರೆದು ನನ್ನನ್ನು ನುಂಗಿಬಿಡಬಾರದೇ ಎನ್ನಿಸಿತು. ತನ್ನನ್ನು ನಂಬಿದ್ದ ಅಪ್ಪನಿಗೆ ಮೋಸ ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪದಿಂದ ಬೆಂದು ಹೋದಳು. ಎಷ್ಟು ನಂಬಿಕೆ ಇಟ್ಟಿದ್ದೆ ನಿನ್ನ ಮೇಲೆ? ನೀನು ಕೇಳಿದ್ದೆಲ್ಲವನ್ನೂ ಕೊಡಿಸಿದ್ದೆ. ನೀನು ಎಷ್ಟೇ ತಡವಾಗಿ ಬಂದರೂ, ಏನೇ ಕಾರಣ ಹೇಳಿದರೂ ನಂಬುತ್ತಿದ್ದೆ. ಆದರೆ ನನಗೆ ಇಂತಹ ನಂಬಿಕೆ ದ್ರೋಹ ಮಾಡಿಬಿಟ್ಟೆಯಲ್ಲ ಪಾಪಿ. ಮದುವೆಗೂ ಮುಂಚೆ ಗರ್ಭಿಣಿಯಾಗಿರುವುದು ಅಲ್ಲದೆ ಆ ಮಗುವನ್ನು ಉಳಿಸಿಕೊಳ್ಳಬೇಕು ಅಂತ ಬೇರೆ ಹೇಳ್ತಾ ಇದ್ದೀಯಾ? ಇದರ ಬದಲು ಎಲ್ಲಾದ್ರೂ ಹೋಗಿ ಸಾಯಿ, ನಮ್ಮ ಮರ್ಯಾದೆಯಾದ್ರೂ ಉಳಿಯತ್ತೆ ಎಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಮೊದಲೇ ನೊಂದಿದ್ದ ಹುಡುಗಿಗೆ ಎಲ್ಲಾ ಭರವಸೆಯೂ ಸತ್ತು ಹೋಯಿತು. ಜನ್ಮಕೊಟ್ಟ ತಂದೆಯೇ ಸಾಯಿ ಎಂದು ಬಿಟ್ಟರಲ್ಲ. ಆ ಸಮಯದಲ್ಲಿ ಅವಳ ಮಾನಸಿಕ ಸ್ಥಿತಿ ಸರಿಯಿರಲಿಲ್ಲ. ಅವಳಿಗೆ ಸಮಾಧಾನ ಹೇಳುವ ಜೀವದ ಅವಶ್ಯಕತೆಯಿತ್ತು. ಆದರೆ ಸಮಾಧಾನದ ಬದಲಿಗೆ ಸಿಕ್ಕಿದ್ದು ಇನ್ನಷ್ಟು ನೋವು. ಅಂದು ಸಂಜೆ ಸಹಸ್ರಳ ಫೋಟೋ ಹಾಗೂ ಡೀಟೇಲ್ಸ್ ದಿಯಾಳಿಗೆ ಕಳುಹಿಸಿದ್ದ ಆರ್ಯ. ತನಗೆ ಗೊತ್ತಿದ್ದ ರೌಡಿಗೆ ಕರೆ ಮಾಡಿದ್ದಳು ದಿಯಾ. ಹೇಳಿ ಮೇಡಂ, ಏನಿವತ್ತು ನನ್ನನ್ನು ನೆನಪಿಸಿಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ ಎಂದನು ಆ ರೌಡಿ. ಏನು ಕೆಲಸ ಇಲ್ಲದೆ ನಾನ್ಯಾಕೆ ನಿನಗೆ ಕಾಲ್ ಮಾಡಲಿ? ಒಂದೇ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನು ವಹಿಸೋಕೆ ಅಂತ ಮಾಡಿದೆ ಎಂದಳು. ಅಷ್ಟೇ ತಾನೇ, ಮತ್ತೆ ಯಾಕೆ ತಡ? ಹೇಳಿ ಮೇಡಂ ಎಂದನು ಅವ. ಅಂಥ ದೊಡ್ಡ ಕೆಲಸವೇನಲ್ಲ, ಒಂದು ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸಬೇಕು ಎಂದ ದಿಯಾಳಿಗೆ ಸ್ವಲ್ಪವೂ ಕನಿಕರವಿದ್ದಂತೆ ಕಾಣಲಿಲ್ಲ. ಆ ರೌಡಿ ನಗುತ್ತಾ, ಏನು ಮೇಡಂ, ಎಲ್ಲರೂ ಬದುಕಿರೋರನ್ನ ಸಾಯಿಸೋಕೆ ಸುಪಾರಿ ಕೊಟ್ರೆ ನೀವು ಇನ್ನು ಹುಟ್ಟದ ಮಗುನ ಸಾಯಿಸೋಕೆ ಸುಪಾರಿ ಕೊಡ್ತಿದ್ದೀರಲ್ಲ ಎಂದನು. ಹೌದು, ಆ ಮಗು ಸಾಮಾನ್ಯವಾದ ಮಗು ಅಲ್ಲ. ಹೇಳಿದಷ್ಟು ಮಾಡು ನೀನು, ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಅವಳ ಡೀಟೇಲ್ಸ್ ಎಲ್ಲ ನಿನಗೆ ವಾಟ್ಸಾಪ್ ಮಾಡಿದ್ದೇನೆ. ನಾಳೆಯಷ್ಟರಲ್ಲಿ ಕೆಲಸ ಮುಗಿಯಬೇಕು ಎಂದಳು. ಕೆಲಸ ಆಯಿತು ಅಂತ ಅನ್ಕೊಳ್ಳಿ ಮೇಡಂ, ಆದ್ರೆ ದುಡ್ಡು ಕಳಿಸುವುದನ್ನು ಮರೆಯಬೇಡಿ ಎಂದು ಕಾಲ್ ಕಟ್ ಮಾಡಿದ್ದ ರೌಡಿ. ಈಗ ನಿಟ್ಟುಸಿರು ದಬ್ಬಿದ ದಿಯಾ, ಇಷ್ಟು ದಿನ ಆಸ್ತಿಗೋಸ್ಕರ ಆರ್ಯನಿ ಜೊತೆ ಇಷ್ಟವಿಲ್ಲದರೂ ಪ್ರೀತಿಯ ನಾಟಕ ಮಾಡಿದ್ದೇನೆ. ಈಗ ಇನ್ನು ಹುಟ್ಟದೇ ಇರುವ ಪೀಡೆಗೋಸ್ಕರ ಆಸ್ತಿಯನ್ನು ಬಿಟ್ಟುಕೊಡಬೇಕಾ? ಚಾನ್ಸೇ ಇಲ್ಲ ಎಂದು ವ್ಯಂಗ್ಯ ನಗು ಬೀರಿದ್ದಳು. ನರೇಂದ್ರ ತುಂಬಾ ಹೊತ್ತಿನವರೆಗೆ ರೂಮಿನಿಂದ ಆಚೆಗೆ ಬಂದಿರಲಿಲ್ಲ. ಅತ್ತು ಸುಸ್ತಾಗಿ ಕೆಲ ಹೊತ್ತು ಪ್ರಶಾಂತವಾಗಿ ಯೋಚಿಸಿದ ಬಳಿಕ ಮಗಳ ಬಗ್ಗೆ ಅಯ್ಯೋ ಎನಿಸಿತು. ಈ ಸಮಯದಲ್ಲಿ ತಾನಲ್ಲದೆ ಬೇರೆ ಯಾರು ಆಸರೆಯಾಗಬೇಕು ಅವರಿಗೆ? ಅವಳಿಗೆ ಬಾಯಿಗೆ ಬಂದಂತೆ ಬೈದುಬಿಟ್ಟನಲ್ಲ ಎಂದು ನೊಂದುಕೊಂಡರು. ಕಣ್ಣೀರು ತೊಡೆದುಕೊಂಡು ರೂಮಿನಿಂದ ಆಚೆ ಬಂದರು. ಆದರೆ ಮನೆಯಲ್ಲಿ ಯಾರೂ ಕಾಣಿಸಲಿಲ್ಲ. ಅವಳ ರೂಮಿಗೂ ಹೋಗಿ ನೋಡಿದರು. ಅಲ್ಲೂ ಸಹಸ್ರ ಇರಲಿಲ್ಲ. ಆದರೆ ಟೇಬಲ್ ಮೇಲೆ ಪತ್ರ ಮಾತ್ರ ಕಂಡಿತು. ಪತ್ರ ಬರೆದಿಟ್ಟು ಹೊರಟು ಹೋಗಿದಳು ಸಹಸ್ರ. ಅವಳು ಬರೆದಿದ್ದ ಪತ್ರವನ್ನೆತ್ತಿಕೊಂಡು ಓದಿದರು ನರೇಂದ್ರ. ಪ್ರೀತಿಯ ಅಪ್ಪನಿಗೆ, ಮೊದಲಿಗೆ ಈ ಪಾಪಿ ಮಗಳನ್ನು ಕ್ಷಮಿಸಿಬಿಡಿಯಪ್ಪ. ನಿಮ್ಮ ಮಗಳಾಗುವ ಯೋಗ್ಯತೆ ನನಗಿಲ್ಲ. ನೀವು ನನಗೆ ಕೊಟ್ಟ ಪ್ರೀತಿಯ ಬದಲಿಗೆ ನಿಮಗೆ ಖುಷಿ ಕೊಡಲಾಗಲಿಲ್ಲ. ನನಗೆ ನೀವು ತಲೆ ತಗ್ಗಿಸುವಂತ ಕೆಲಸ ಮಾಡಿಬಿಟ್ಟೆ. ಮುಂದಿನ ಜನ್ಮ ಅಂತ ಇದ್ದರೆ ಹೆಣ್ಣಾಗಿ ಮಾತ್ರ ಹುಟ್ಟಿಸ್ಬೇಡ ಅಂತ ದೇವರಲ್ಲಿ ಕೇಳಿಕೊಡುತ್ತೇನೆ ಅಪ್ಪ. ಯಾಕೆಂದರೆ ಗಂಡು ಮಾಡಿದ ತಪ್ಪಿಗೂ ಹೆಣ್ಣೇ ಶಿಕ್ಷೆ ಅನುಭವಿಸಬೇಕು. ಅಪ್ಪ, ನಾನು ಎಲ್ಲಾದರೂ ದೂರ ಹೋಗಿ ನನ್ನ ಮಗುವಿನ ಜೊತೆ ಬದುಕು ಕಟ್ಟಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನೀವು ಬೈದಿದ್ದಕ್ಕೋ ಕೈ ಮಾಡಿದ್ದಕ್ಕೋ ಈ ನಿರ್ಧಾರ ಮಾಡುತ್ತಿಲ್ಲ ಅಪ್ಪ. ಮದುವೆಯಾಗದೆ ಈ ಮಗು ಹೊತ್ತುಕೊಂಡು ನಿಮ್ಮ ಜೊತೆ ಉಳಿಯುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನು ಹಾಗೇನಾದರೂ ಮಾಡಿದರೆ ಜನ ನಿಮ್ಮ ಬಗ್ಗೆಯೂ ಕೆಟ್ಟದಾಗಿ ಮಾತಾಡುತ್ತಾರೆ. ಸಮಾಜದಲ್ಲಿ ನೀವು ಮುಖ ಎತ್ತಿಕೊಂಡು ಓಡಾಡಲು ಆಗುವುದಿಲ್ಲ
ಆಗುವುದಿಲ್ಲ. ನಿಮಗೆ ಒಳ್ಳೆ ಗೌರವವಿದೆ, ಅದನ್ನು ಹಾಳು ಮಾಡಲು ನನಗೆ ಇಷ್ಟವಿಲ್ಲ. ನನ್ನ ಮಗಳು ಸತ್ತು ಹೋದಳು ಎಂದು ಹೇಳಿಬಿಡಿ. ನಾನೆಲ್ಲೇ ಇದ್ದರೂ ನನಗೆ ಮತ್ತೆ ನನ್ನ ಮಗುವಿಗೆ ನಿಮ್ಮ ಆಶೀರ್ವಾದವಿರಲಿ. ಇಂತಿ ಸಹಸ್ರ. ಆ ಪತ್ರ ಓದಿ ಕುಸಿದು ಹೋದರು ನರೇಂದ್ರ. ಅವಳು ನೊಂದು ಎಲ್ಲರಿಂದ ದೂರವಾಗಲು ನಿರ್ಧರಿಸಿದ್ದಾಳೆ. ಅಯ್ಯೋ ದೇವರೇ, ಎಂತಹ ಕೆಲಸ ಮಾಡಿಬಿಟ್ಟೆ ನಾನು. ನನ್ನ ಕಂದ ಎಲ್ಲಿ ಹೋದಳೋ ಏನೋ. ಈ ಸ್ಥಿತಿಯಲ್ಲಿ ಯಾರ ಆಸರೆ ಪಡೆಯುತ್ತಾಳೆ ಎಂದು ತಲೆ ಚಚ್ಚಿಕೊಂಡು ಅಳುತ್ತಾ ಸಿಂಧುಗೆ ಕರೆ ಮಾಡಿದ್ದರು. ಹಲೋ ಸಿಂಧು, ಸಹ ಅಲ್ಲಿಗೆ ಬಂದಿದ್ದಾಳೆನಮ್ಮ ಎಂದರು. ಅವಳಿಗೆ ಗಾಬರಿಯಾಯಿತು. ಏನ್ ಹೇಳ್ತಾ ಇದ್ದೀರಾ ಅಂಕಲ್? ಸಹ ಯಾಕೆ ಇಲ್ಲಿಗೆ ಬರುತ್ತಾಳೆ? ಏನಾಯ್ತು ಎಂದಳು. ನಡೆದ ಎಲ್ಲಾ ವಿಚಾರವನ್ನು ಅವಳಿಗೆ ವಿವರಿಸಿದ್ದರು ನರೇಂದ್ರ. ಅಯ್ಯೋ ದೇವರೇ, ಯಾಕೆ ಅಂಕಲ್ ಹೀಗೆ ಮಾಡಿದ್ರಿ? ಮೊದಲೇ ಅವಳು ತುಂಬಾ ನೊಂದಿದ್ದಳು. ನೀವು ಸ್ವಲ್ಪ ಸಮಾಧಾನವಾಗಿ ಮಾತನಾಡಬೇಕಿತ್ತು. ಸರಿ ಇರಿ, ನಾನೇ ಅಲ್ಲಿಗೆ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿ ಮನೆಯಿಂದ ಹೊರಬಿದ್ದಳು ಸಿಂಧು. ಇತ್ತ ಸಹಸ್ರ ತನ್ನ ಲಗೇಜ್ ಹಿಡಿದು ಆಟೋ ಹತ್ತಿ ರೈಲ್ವೆ ಸ್ಟೇಷನ್ ಕಡೆ ಹೊರತಿದ್ದಳು. ರೌಡಿಗಳು ಅದಾಗಲೇ ದಿಯಾ ಕಳಿಸಿದ್ದ ಡೀಟೇಲ್ಸ್ ಮುಖೇನ ಅವಳ ಅಡ್ರೆಸ್ ಕಂಡು ಹಿಡಿದು ಅವಳ ಮನೆಯ ಬಳಿ ಬಂದಿದ್ದರು. ಅವಳು ಆಟೋ ಹತ್ತಿದಾಗ ಅವಳನ್ನೇ ಬೈಕಿನಲ್ಲಿ ಹಿಂಬಾಲಿಸಿ ಬಂದಿದ್ದರು. ಸ್ವಲ್ಪ ದೂರ ಹೋದ ಬಳಿಕ ಆಟೋಗೆ ಬೈಕ್ ಅಡ್ಡ ನಿಲ್ಲಿಸಿದ್ದರು. ಅವರು 4 ಜನ ಇದ್ದಾರೆ, 2 ಬೈಕ್ ಇವೆ. ಸಹಸ್ರ ಹೆದರಿದಳು. ಒಬ್ಬ ರೌಡಿ ಆಟೋ ಡ್ರೈವರ್ ಕಾಲರ್ ಹಿಡಿದು, ಆ ಹುಡುಗಿ ನಮಗೆ ಬೇಕು, ಅವಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇರು ಎಂದನು. ಅದನ್ನು ಕೇಳಿ ಇನ್ನಷ್ಟು ಭಯವಾಯಿತು ಸಹಸ್ರಳಿಗೆ. ಯಾರು ನೀವು? ಈಗಲೇ ಪೊಲೀಸ್ಗೆ ಕಾಲ್ ಮಾಡುತ್ತೀನಿ. ಒಂಟಿ ಹುಡುಗಿ ಸಿಕ್ಕಳು ಅಂತ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಎಂದ ಆಟೋದವ. ಚಾಕು ತೆಗೆದು ಅವನ ಕತ್ತಿಗೆ ಹಿಡಿದು, ಫೋನ್ ಮಾಡುತ್ತೀಯಾ? ಮಾಡು ಎನ್ನುವಾಗ ಪರಿಸ್ಥಿತಿ ಸರಿಯಿಲ್ಲ ಎಂದು ಅರ್ಥ ಮಾಡಿಕೊಂಡ ಸಹಸ್ರ ಆಟೋದ ಮತ್ತೊಂದು ಬದಿಯಿಂದ ಇಳಿದು ಓಡತೊಡಗಿದಳು. ಹೇ, ಹಿಡಿರೋ ಅವಳನ ಕೂಗಿದನು ಒಬ್ಬ. ಮಿಕ್ಕ 3 ಅವಳ ಹಿಂದೆ ಓಡಿದರು. ನರೇಂದ್ರರ ಮನೆಗೆ ಹೊರತು ಬಂದಿದ್ದಳು ಸಿಂಧು. ಅಳುತ್ತಾ ಕುಳಿತಿದ್ದರು ನರೇಂದ್ರ. ಅಂಕಲ್, ಟೆನ್ಷನ್ ಮಾಡಿಕೊಳ್ಳಬೇಡಿ, ಅವಳಿಗೆ ಏನೂ ಆಗಿರೋದಿಲ್ಲ. ಕಾಲ್ ಮಾಡಿದ್ರಾ ಕೇಳಿದಳು ಸಿಂಧು. ಹೂನಮ್ಮ, ಅವಳ ಫೋನ್ ನಾಟ್ ರೀಚಬಲ್ ಬರ್ತಿದೆ ಎಂದರು. ಅವಳು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿದ್ದಳು, ಆದರೆ ಪ್ರಯೋಜನವಾಗಲಿಲ್ಲ. ಅವಳ ಬಾಸ್ಗೆ ಈ ವಿಷಯ ಗೊತ್ತಿತ್ತು ಅಂಕಲ್, ಅದಕ್ಕೆ ಅವರ ಹತ್ರ ಅಬಾರ್ಷನ್ ಮಾಡಿಸುವುದಕ್ಕೆ ಸಹಾಯ ಕೇಳು ಅಂತ ಹೇಳಿದ್ದೆ. ಅವಳು ಅಲ್ಲಿಗೆ ಹೋಗಿದ್ದಳು ಮಧ್ಯಾಹ್ನ. ಬಹುಶಃ ಅಲ್ಲಿಂದ ಬಂದ ಮೇಲೆ ಇದೆಲ್ಲ ಆಗಿದೆ. ಆದರೆ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಂದು ಸಲ ನಾವು ಅಲ್ಲಿ ಹೋಗಿ ವಿಚಾರಿಸೋಣ, ಅವರಿಗೆ ಅವಳ ಬಗ್ಗೆ ಗೊತ್ತಿರಬಹುದು ಎಂದಳು ಸಿಂಧು. ಅವರಿಗೆ ಮತ್ತೆ ಭರವಸೆ ಮೂಡಿತ್ತು. ಹೌದಾ, ಅವರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತೇನಮ್ಮ ಕೇಳಿದಳು. ಹೌದು ಅಂಕಲ್, ಅವರ ಅಡ್ರೆಸ್ ಅವಳೇ ನನಗೆ ಕಳಿಸಿದ್ದಳು. ನನ್ನನ್ನು ಬಾ ಅಂತ ಹೇಳ್ತಿದ್ದಳು, ಆದರೆ ನನಗೆ ಸ್ವಲ್ಪ ಕೆಲಸ ಇತ್ತು, ಹೋಗೋಕೆ ಆಗಲ್ಲ. ಬನ್ನಿ ಹೋಗಿ ವಿಚಾರಿಸೋಣ ಎಂದು ಅವರನ್ನು ತನ್ನ ಸ್ಕೂಟಿಯ ಹಿಂದೆ ಕೂರಿಸಿಕೊಂಡು ಆಯುಧನ ಮನೆಯ ಕಡೆ ಹೊರಟರು. ಅದಾಗಲೇ ಕತ್ಲಾಗಿತ್ತು. ವಾಚ್ಮ್ಯಾನ್ ಅವರನ್ನು ಒಳಬಿಡಲು ನಿರಾಕರಿಸಿದ್ದ. ನೋಡಿ ಪ್ಲೀಸ್, ಮಧ್ಯಾಹ್ನ ನನ್ ಫ್ರೆಂಡ್ ಇಲ್ಲಿಗೆ ಬಂದಿದ್ಲು, ಅವಳಿಗ್ ಕಾಣಿಸ್ತಿಲ್ಲ, ನಾವು ಒಳಗೆ ಹೋಗ್ಬೇಕು ಎಂದಳು ಸಿಂಧು. ನಂತರ ವಿನಾಯಕರಿಗೆ ಕರೆ ಮಾಡಿ ಅವರಿಂದ ಅನುಮತಿ ಸಿಕ್ಕ ನಂತರ ಅವರಿಬ್ಬರನ್ನೂ ಒಳಬಿಟ್ಟಿದ್ದ. ಅವರು ಒಳಬಂದಾಗ, ಏನಾಯ್ತು, ಯಾರ್ಬೇಕಿತ್ತು ಎಂದರು ವಿನಾಯಕ್. ಅದು ನನ್ನ ಫ್ರೆಂಡ್ ಸರ್, ಸಹಸ್ರ ಅಂತ, ಮಧ್ಯಾಹ್ನ ಇಲ್ಲಿಗೆ ಬಂದಿದ್ಲು ಸಿಂಧು ಹೇಳಿದಾಗ, ಸಹಸ್ರ ಎನ್ನುವ ಹೆಸರು ಕೇಳ್ತಿದ್ದ ಹಾಗೆ ರೂಮಿನಲ್ಲಿದ್ದ ಆಯುಧ್ ಹೊರಗೆ ಬಂದಿದ್ದನು. ಹಾ, ಈಗ ಏನಾಯ್ತು ಎಂದರು ವಿನಾಯಕ್. ಅವಳು ಕಾಣಿಸ್ತಿಲ್ಲ ಸರ್, ಮತ್ತೆ ಇಲ್ಲಿಗೆ ಬಂದಿದ್ದಾಳ ಅಂತ ಕೇಳೋಕ್ ಬಂದ್ವಿ. ಈಗಾಗ್ಲೇ ಕತ್ತಲಾಗಿದೆ, ಎಲ್ಲಿ ಹೋದ್ಲೋ ಗೊತ್ತಾಗ್ತಿಲ್ಲ ಸಿಂಧು ಗಾಬರಿಯಿಂದ ಹೇಳಿದಳು. ಅದನ್ನು ಕೇಳಿ ಆಯುಧ್ ಮನದಲ್ಲಿ ಅರಿಯದ ಚಡಪಡಿಕೆ. ವಾಟ್, ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಈ ಸ್ಥಿತಿಯಲ್ಲಿ ಎಲ್ಲಿಗೋದ್ಲು? ಹೇಳಿ ಹೋಗ್ಬೇಕು ಅನ್ನುವ ಕಾಮನ್ ಸೆನ್ಸ್ ಇಲ್ವಾ ಅವಳಿಗೆ ಎಂದನು ಆಯುಧ್. ಅವಳು ಲೆಟರ್ ಬರೆದಿಟ್ಟು ಹೊರಟೋಗಿದ್ದಾಳೆ, ಇಲ್ಲಿದೆ ಲೆಟರ್, ಪ್ಲೀಸ್ ಅವಳನ್ನು ಹುಡುಕೋದಕ್ಕೆ ಹೆಲ್ಪ್ ಮಾಡಿ ಎಂದು ಲೆಟರ್ ಅವನ ಕೈಗೆ ಕೊಟ್ಟಲು ಸಿಂಧು. ಅದನ್ನು ಓದಿದನು ಹುಡುಗ. ಛೇ, ಏನಾದ್ರೊಂದು ಎಡವಟ್ ಮಾಡ್ಲಿಲ್ಲ ಅಂದ್ರೆ ಇವಳಿಗೆ ತಿಂದಿದ್ದು ಅರ್ಗಲ್ಲ ಅನ್ಸುತ್ತೆ ಎಂದು ಮನದಲ್ಲೇ ಗೊಣಗಿದ್ದನು. ಆದ್ರೂ ಅವನ ಮೊಗದಲ್ಲಿದ್ದ ಆತಂಕದ ಗೆರೆಗಳನ್ನು ಸದ್ದಿಲ್ಲದೆ ಗಮನಿಸಿದ್ದರು ವಿನಾಯಕ್. ಇತ್ತ ಸಹಸ್ರ ಆ ರೌಡಿಗಳಿಂದ ತಪ್ಪಿಸಿಕೊಂಡು ಓಡಿ ಬಂದವಳು ಮರವೊಂದರ ಹಿಂದೆ ಬಚ್ಚಿಟ್ಟುಕೊಂಡಳು. ಆದ್ರೂ ಅವರು ಅವಳ ಬೆನ್ನು ಬಿಡುತ್ತಿಲ್ಲ. ಕೈಯಲ್ಲಿದ್ದ ಫೋನ್ ನೋಡಿದಳು. ನೆಟ್ವರ್ಕ್ 2 ಗೆರೆ ಇದೆ. ಕರೆ ಮಾಡೋಣ ಎನ್ನುವಷ್ಟರಲ್ಲಿ ಅಲ್ಲಿಗೆ ಹುಡುಕಿ ಬಂದ್ಬಿಟ್ಟಿದ್ದರು ರೌಡಿಗಳು. ಹೇ, ಎಲ್ಲಿದ್ದಾಳೆ ಅಂತ ಹುಡುಕ್ರು, ಅವಳು ತಪ್ಸ್ಕೊಳ್ಬಾರ್ದು. ಮೇಡಮ್ ಹೇಳಿದಾರೆ, ಅವಳ ಹೊಟ್ಟೆಲಿರುವ ಮಗು ಯಾವುದೇ ಕಾರಣಕ್ಕೂ ಉಳಿಬಾರ್ದು ಅಂತ ಎಂದವನ ಮಾತು ಬಚ್ಚಿಟ್ಟುಕೊಂಡಿದ್ದ ಸಹಸ್ರಳ ಕಿವಿಗೆ ಬಿದ್ದುಬಿಟ್ಟಿತು. ತನ್ನ ಹೊಟ್ಟೆಯನ್ನು ಸವರಿಕೊಂಡಳು. ಇಲ್ಲ, ನನ್ನ ಮಗುಗೆ ಏನೂ ಆಗ್ಬಾರ್ದು ಎಂದುಕೊಂಡು ಸಿಂಧುಗೆ ಮೆಸೇಜ್ ಮಾಡಿದ್ದಳು. ಸಿಂಧು, ಯಾರೋ ರೌಡಿಗಳು ನನ್ನ ಹಿಂದೆ ಬಿದ್ದಿದ್ದಾರೆ, ನನ್ನ ಮಗುವನ್ನು ಕೊಲ್ಲುವುದಕ್ಕೆ ಟ್ರೈ ಮಾಡ್ತಿದ್ದಾರೆ, ಪ್ಲೀಸ್ ಬಂದು ನನಗೆ ಹೆಲ್ಪ್ ಮಾಡು ಎಂದು ಮೆಸೇಜ್ ಕಳಿಸಿ ಜೊತೆಗೆ ತನ್ನ ಲೈವ್ ಲೊಕೇಶನ್ ಶೇರ್ ಮಾಡಿದ್ದಳು. ಇಲ್ಲೇ ಇದ್ದಾಳೆ ಅಣ್ಣ, ಒಬ್ಬ ಕೂಗಿದಾಗ ಜೀನ್ಸ್ ಪ್ಯಾಂಟ್ ಮೇಲೆ ಲಾಂಗ್ ಟಾಪ್ ಧರಿಸಿದ್ದ ಹುಡುಗಿ ಫೋನನ್ನು ಜೇಬೊಳಗೆ ಇಟ್ಟುಕೊಂಡಳು. ಹೇ, ಬಾರೆ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆದೊಯ್ದ ಆ ರೌಡಿ. ಅವಳ ಫೋನಿನಿಂದ ಲೈವ್ ಲೊಕೇಶನ್ ಶೇರ್ ಆಗುತ್ತಿರುವುದು ಅವರಾರಿಗೂ ತಿಳಿಯಲಿಲ್ಲ. ಸಹಸ್ರ ಮಾಡಿದ ಮೆಸೇಜ್ ಸಿಂಧುಗೆ ತಲುಪಿತ್ತು. ಅಯ್ಯೋ ದೇವ್ರೇ, ಅವಳಿಂದ ಮೆಸೇಜ್ ಬಂದಿದೆ, ಅವಳು ಅಪಾಯದಲ್ಲಿದ್ದಾಳೆ ಎಂದಳು ಸಿಂಧು. ತಕ್ಷಣ ಅವಳ ಫೋನ್ ಕಿತ್ತುಕೊಂಡು ನೋಡಿದ ಆಯುಧ್ ಅಲ್ಲಿ ಲೈವ್ ಲೊಕೇಶನ್ ನೋಡಿ 1 ಕ್ಷಣವೂ ತಡಮಾಡಿದೆ ಫೋನ್ ಸಮೇತ ಹೊರಗೆ ಓಡಿದನು. ಸಹಸ್ರ ಕಳುಹಿಸಿದ್ದ ಲೊಕೇಶನ್ ಜಾಡು ಹಿಡಿದು ಹೊರಟಿದ್ದ ಆಯುಧ್. ಅದೆಷ್ಟು ವೇಗವಾಗಿ ಹೋಗುತ್ತಿತ್ತೋ ಅವನ ಕಾರು, ಎಲ್ಲಿಯೂ ನಿಲ್ಲಲಿಲ್ಲ. ಅದು ತನ್ನ ಮಗು ಎಂದು ಅವನು ಒಪ್ಪಿಕೊಂಡು ಎಷ್ಟೋ ಹೊತ್ತಾಗಿತ್ತು. ಈಗ ಮಗುವಿಗೆ ಏನೂ ಆಗಲು ಬಿಡಲಾರ ಅವ. ಇತ್ತ ಸಹಸ್ರಳನ್ನು ಹಿಡಿದುಕೊಂಡಿದ್ದರು ರೌಡಿಗಳು.
ಇನ್ನೂ ತನ್ನ ಕಥೆ ಮುಗಿದೇ ಹೋಯಿತು ಎಂದು ಭಯಬಿದ್ದಿದ್ದಳು ಹುಡುಗಿ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಬಿಡಿ ನನ್ ಮಗುಗೆ ಏನೂ ಮಾಡ್ಬೇಡಿ. ದುಡ್ಡು ಬೇಕಾ, ಒಡವೆ ಬೇಕಾ, ಹೇಳಿ, ನನ್ನ ಹತ್ರ ಇರೋದನ್ನೆಲ್ಲ ಕೊಡ್ತೀನಿ. ಆದ್ರೆ ನನ್ ಮಗುಗೆ ಏನೂ ಮಾಡ್ಬೇಡಿ ಎಂದು ಕೈ ಮುಗಿದು ಅಳುತ್ತಾ ಕೇಳಿಕೊಂಡಿದ್ದಳು ಸಹಸ್ರ. ಆ ರೌಡಿ ಗಹಗಹಿಸಿ ನಗುತ್ತಾ, ನಿನ್ನ ದುಡ್ಡು ಯಾರಿಗ್ಬೇಕು? ನಿನ್ನ ಮಗುವಿನ ಪ್ರಾಣ ತೆಗೆದ್ರೆ ಡಬಲ್ ದುಡ್ಡು ಸಿಗುತ್ತೆ. ನಿನ್ನ ಕತ್ತಲ್ಲಿ ತಾಳಿಯಿಲ್ಲ, ಹಾಗಾದ್ರೆ ನಿನಗೆ ಮದ್ವೆ ಆಗಿಲ್ಲ. ಈ ಅಕ್ರಮ ಸಂತಾನವನ್ನು ಸಾಯಿಸಿದ್ರೆ ಏನೂ ನಷ್ಟ ಆಗಲ್ಲ ಎಂದನು. ಅವನ ಮಾತುಗಳು ಕೆರಳಿಸಿಬಿಟ್ಟವು ಅವಳನ್ನು. ಇನ್ನೊಂದು ಸಲ ನನ್ನ ಮಗುವನ್ನು ಅಕ್ರಮ ಸಂತಾನ ಅಂದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಕಿರುಚಿದ್ದಳು. ಅಬ್ಬಾ, ನಮ್ಮ ವಶದಲ್ಲಿ ಕೋಳಿಮರಿಯ ಹಾಗೆ ನರಳುತ್ತಿದ್ರು ಧಿಮಕ್ ನೋಡ್ರೋ. ಅಣ್ಣ, ಬೇಗ ಕೆಲ್ಸ ಮುಗಿಸ್ಬಿಡೋಣ, ಸುಮ್ನೆ ಹಾರಾಡ್ತಾ ಇದ್ದಾಳಿವ್ಡು ಎಂದನು ಮತ್ತೊಬ್ಬ. ಇನ್ನಿಬ್ಬರು ಅವಳನ್ನು ಹಿಡಿದುಕೊಂಡರು. ನೋಡಿ, ಮೇಡಂ ಹೇಳಿದ್ದಾರೆ ಇವಳಿಗೇನೂ ಆಗ್ಬಾರ್ದು, ಮಗು ಮಾತ್ರ ಸಾಯ್ಬೇಕು ಅಂತ, ಸ್ವಲ್ಪ ಹುಷಾರ್ ಕಣ್ರೋ ಎಂದ. ಇಲ್ಲ, ಬೇಡ, ಪ್ಲೀಸ್ ಎಂದಿ ಕೂಗುತ್ತಿದ್ದಳು ಸಹಸ್ರ. ಅವಳ ಕಣ್ಣಲ್ಲಿ ನೀರು ತುಂಬಿದೆ, ತುಟಿಗಳು ಅದುರುತ್ತಿವೆ. ಅವಳ ಹೊಟ್ಟೆಗೆ ಹೊಡೆಯಲು ದೊಣ್ಣೆ ಬೀಸಿದ ಮತ್ತೊಬ್ಬ ರೌಡಿ. ಅಷ್ಟರಲ್ಲಿಯೇ ಬಿರುಗಾಳಿಯಂತೆ ಬಂದು ಅವಳಿಗೆ ಅಡ್ಡ ನಿಂತನು ಆಯುಧ್. ಅವಳಿಗೆ ಮುಖ ಮಾಡಿ ನಿಂತಿದ್ದರಿಂದ ಆ ದೊಣ್ಣೆಯ ಏಟು ಅವನ ಬೆನ್ನಿಗೆ ಬಿದ್ದಿತು. ಅಷ್ಟು ದೊಡ್ಡ ಏಟು ಬಿದ್ದರೂ ಒಮ್ಮೆ ಭದ್ರವಾಗಿ ಕಣ್ಮುಚ್ಚಿ ತೆರೆದನಷ್ಟೆ. ಕೂಗಲೂ ಇಲ್ಲ, ನರಳಲೂ ಇಲ್ಲ. ಇಬ್ಬರ ಕಣ್ಣೋಟ ತೀರಾ ಸನಿಹದಲ್ಲಿ ಬೆರೆತಿದ್ದವು. ಅವನನ್ನು ನೋಡಿದ ತಕ್ಷಣ ಅವಳ ಕಣ್ಣಲ್ಲಿದ್ದ ಭಯ ಕೊಂಚವೇ ಮಾಸಿತ್ತು. ಹೇ, ಯಾರೋ ಇವನು? ಕೂಗಿದನು ಆ ರೌಡಿ. ಯಾವ ಮಗುವನ್ನು ಸಾಯಿಸ್ಬೇಕು ಅನ್ಕೊಂಡಿದ್ದೀರೋ ಅದ್ರ ಅಪ್ಪ ಕಣೋ ಎಂದಾಗ ಆಶ್ಚರ್ಯದಿಂದ ಅವನನ್ನೇ ನೋಡಿದಳು ಸಹಸ್ರ. ಮಧ್ಯಾಹ್ನ ಅದೆಷ್ಟು ನಿಷ್ಠೂರವಾಗಿ ಮಾತನಾಡಿದ್ದ ಮಗುವಿನ ಬಗ್ಗೆ, ಆದ್ರೆ ಈಗ ಬೇರೆಯೇ ಹೇಳುತ್ತಿದ್ದನಲ್ಲ. ಎಷ್ಟು ಧೈರ್ಯ ಇದ್ರೆ ಸಿಂಹದ ಮರಿಯನ್ನೇ ಮುಟ್ಟಕ್ ನೋಡ್ತೀರಾ ಎಂದವನೇ ಅವಳನ್ನು ಹಿಡಿದಿದ್ದವನಿಗೆ ಜಾಡಿಸಿ ಒದ್ದನು. ಮತ್ತೊಬ್ಬ ಪುನಃ ಅವನಿಗೆ ದೊಣ್ಣೆ ಬೀಸಲು ನೋಡಿದ, ಆದರೆ ತಪ್ಪಿಸಿಕೊಂಡು ಅವನ ಕೈ ಹಿಡಿದು ತಿರುಚಿದ್ದ ಆಯುಧ್. ಪ್ರತಿದಿನ 3 ಗಂಟೆಗಳವರೆಗೆ ದೇಹವನ್ನು ದಂಡಿಸಿ ಗಟ್ಟಿಮುಟ್ಟಾಡಿರಿಸಿಕೊಂಡಿದ್ದ. ಅಷ್ಟೇ ಅಲ್ಲದೆ 2 ವರ್ಷಗಳ ಹಿಂದೆ ಬಾಕ್ಸಿಂಗ್ ಸಹ ಕಲಿತಿದ್ದನು. ಅವನನ್ನು ಹೊಡೆದುರುಳಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಎಲ್ಲರನ್ನೂ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದನು. ಆ ಹೊಡೆದಾಟದಲ್ಲಿ ಅವಳ ಮೈಮೇಲೆ ಸಣ್ಣ ಗೆರೆಯೂ ಆಗಲು ಬಿಡಲಿಲ್ಲ ಆಯುಧ್. ಮಗುವನ್ನು ಸಾಯಿಸಲು ಸುಪಾರಿ ಕೊಟ್ಟಿದ್ದು ಯಾರು ಎಂದು ತಿಳಿದುಕೊಳ್ಳಬೇಕಿತ್ತು ಅವ. ಆದ್ರೆ ಅವನು ಹಿಡಿಯುವ ಮುನ್ನವೇ 4 ಜನ 4 ದಿಕ್ಕಿನಲ್ಲಿ ಓಡಿಬಿಟ್ಟರು. ಅದೆಲ್ಲವನ್ನೂ ಗಾಬರಿಯಿಂದೆ ನೋಡುತ್ತಾ ನಿಂತಿದ್ದಳು ಸಹಸ್ರ. ಅವಳೆದುರು ಬಂದು ನಿಂತವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಕಾರ್ ಹತ್ತು ಎಂದನು. ಮಧ್ಯಾಹ್ನ ಅವನು ತನ್ನೊಂದಿಗೆ ನಡೆದುಕೊಂಡಿದ್ದು ನೆನಪಾಯಿತು ಹುಡುಗಿಗೆ. ಹತ್ತಲ್ಲ ಎಂದಳು. ಅವನಿಗೆ ಮತ್ತೆ ಸಿಟ್ಟು ಬಂದಿತ್ತು. ಸುಮ್ನೆ ನನ್ನನ್ನು ಕೆರಳಿಸ್ಬೇಡ, ಕೆಲ್ಸ ಇಲ್ಲದೆ ನಿನ್ನನ್ನು ಕಾಪಾಡಲು ಬಂದಿಲ್ಲ ನಾನು, ಬಾಯಿ ಮುಚ್ಕೊಂಡು ಕಾರ್ ಹತ್ತು ಎಂದನು ಗಂಭೀರ ದನಿಯುಲಿ. ಯಾಕೆ, ನಾನ್ ಕೇಳಿದ್ನಾ ಬಂದು ನನ್ನನ್ನು ಕಾಪಾಡುವಂತ? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಅಷ್ಟಕ್ಕೂ ನನಗೂ ನಿನಗೂ ಏನು ಸಂಬಂಧ? ನಾನ್ಯಾಕೆ ನಿನ್ನ ಜೊತೆ ಬರ್ಬೇಕು ಎಂದಲು ಜೋರು ದನಿಯಲ್ಲಿ. ಹೌದು ಕಣೆ, ನನಗೂ ನಿನಗೂ ಏನು ಸಂಬಂಧ ಇಲ್ಲ, ಆದ್ರೆ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೂ ನನಗೂ ಸಂಬಂಧ ಇದೆ ಎಂದ. ಓ, ಈಗ ಜ್ಞಾನೋದಯ ಆಯ್ತಾ ಅದು ನಿನ್ನ ಮಗು ಅಂತ? ಮಧ್ಯಾಹ್ನ ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ಎಲ್ಲಿ ಹೋಗಿಟ್ಟು ನಿನ್ನ ಕಾಳಜಿ ಎಂದಳು. ಒರಟಾಗಿ ಅವಳ ಕೈ ಹಿಡಿದು ಹತ್ತಿರ ಎಳೆದುಕೊಂಡ ಆಯುಧ್. ಮುಂದುವರೆಯುವುದು.